First Chronicles 4 and verse 10. ಒಂದು ಪೂರ್ವಕಾಲ ವೃತ್ತಾಂತ 4:10. This is the prayer of Jabez. ಇದು ಯಾಬೇಚನ ಪ್ರಾರ್ಥನೆಯಾಗಿದೆ. The Bible says, ಸತ್ಯವೇದ ಹೇಳುತ್ತದೆ, Jabez cried out to the God of Israel. ಯಾಬೇಚನು ಇಸ್ರಾಯೇಲ್ ದೇವರಿಗೆ ಮೊರೆಯಿಟ್ಟನು. Oh, that you would bless me ನೀನು ನನ್ನನ್ನು ಆಶೀರ್ವದಿಸಬೇಕೆಂಬುದಾಗಿಯೂ and enlarge my territory. ನನ್ನ ಪ್ರಾಂತ್ಯವನ್ನು ವಿಸ್ತರಿಸಬೇಕೆಂಬುದಾಗಿ Let your hand be with me ನಿನ್ನ ಹಸ್ತ ನನ್ನೊಂದಿಗೆ ಇರಲಿ, and keep me from harm, ನನ್ನನ್ನು ಎಲ್ಲಾ ಕೇಡಿನಿಂದ ಕಾಪಾಡು, so that I will be free from pain. ಯಾವ ವೇದನೆಯೂ ನನಗೆ ಉಂಟಾಗದಂತೆ ರಕ್ಷಿಸು. And God granted his request. ದೇವರು ಅವನ ಮೊರೆಯನ್ನ ಲಾಲಿಸಿದನು. God granted the request of Jabez. ದೇವರು ಯಾಬೇಚನ ಮೊರೆಯನ್ನು ಲಾಲಿಸಿದನು. This morning the Holy Spirit told me that every one of your requests will be granted by God. ಈ ಮುಂಜಾನೆ ಪರಿಶುದ್ಧಾತ್ಮ ನನಗೆ ಹೇಳಿದನು, ನಿಮ್ಮಲ್ಲಿ ಪ್ರತಿಯೊಬ್ಬರ ಮೊರೆಯನ್ನ ದೇವರು ಲಾಲಿಸುತ್ತಾನೆ, ಉತ್ತರಿಸುತ್ತಾನೆ ಎಂಬುದಾಗಿ. Every prayer request that you have written, ನೀವು ಬರೆದಿರುವಂಥ ಪ್ರತಿಯೊಂದು ಪ್ರಾರ್ಥನಾ ಮನವಿಗಳು, every longing that you have for your children, for your family, for your future, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯನ ಕುರಿತಿರುವಂಥ ಎಲ್ಲ ಹಂಬಲಗಳು, the Lord will grant your request. ಕರ್ತನು ನಿಮ್ಮ ಮೊರೆಯನ್ನು ಈ ದಿವಸ ಲಾಲಿಸುತ್ತಾನೆ. Believe it. ಅದನ್ನು ನಂಬಿರಿ, Believe it. ನಂಬಿರಿ. You know why? ಯಾಕೆ ಗೊತ್ತೇ? You are eligible to receive an answer from God. ನೀವು ದೇವರಿಂದ ಆಶೀರ್ವಾದವನ್ನು ಹೊಂದಲಿಕ್ಕೆ ಹಕ್ಕುದಾರರಾಗಿದ್ದೀರಿ. 55 years we have cried for the people in Jesus calls. ಯೇಸು ಕರೀತಾನೆ ಸೇವೆಯಲ್ಲಿ 55 ವರ್ಷಗಳು ಜನರಿಗೋಸ್ಕರ ನಾವು ಮೊರೆಯನ್ನಿಟ್ಟಿದ್ದೇವೆ. Through Jesus calls ministry we have cried for millions of people. ಯೇಸು ಕರೀತಾನೆ ಸೇವೆ ಮುಖಾಂತರ ಲಕ್ಷಾಂತರ ಜನರಿಗೋಸ್ಕರ ನಾವು ಪ್ರಾರ್ಥಿಸಿದ್ದೇವೆ. And it is you who have stood with us. ನೀವು ನಮ್ಮೊಂದಿಗೆ ಇದುವರೆಗೂ ನಿಂತಿದ್ದೀರಿ. So every prayer that has been prayed for others have bbeen written in your account. ಪ್ರತಿಯೊಬ್ಬರಿಗೋಸ್ಕರ ನಾವು ಮಾಡಿದಂಥ ಪ್ರಾರ್ಥನೆ ನಿಮ್ಮ ಖಾತೆಯಲ್ಲಿ ಜಮೆಯಾಗಿದೆ. In 1967, 1967ರಲ್ಲಿ my father had a visitation to heaven. ನನ್ನ ತಂದೆ ಪರಲೋಕವನ್ನ ಸಂಧಿಸಿದರು. He was dying of tuberculosis at that time. ಅವರು ಕ್ಷಯದ ನಿಮಿತ್ತ ಸಾಯುವ ಸ್ಥಿತಿಯಲ್ಲಿದ್ದಾಗ His lungs were damaged. ಅವರ ಶ್ವಾಸಕೋಶಗಳು ಸೋತು ಹೋಗಿದ್ದವು. He was vomiting blood. ಅವರು ರಕ್ತವನ್ನ ವಾಂತಿ ಮಾಡುತ್ತಿದ್ದರು. And they said, there is no hope for you. ಅವರಿಗೆ ನಿರೀಕ್ಷೆ ಇಲ್ಲ ಎಂಬುದಾಗಿ ಎಲ್ಲರೂ ಹೇಳಿದರು. But God had promised to take him around the world and bless millions of people. ಆದರೆ ದೇವರು ಇವರನ್ನ ಪ್ರಪಂಚದಾದ್ಯಂತ ಕರೆದುಕೊಂಡು ಹೋಗಿ ಲಕ್ಷಾಂತರ ಜನ ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳಿದರು. But that sickness showed him that he would die any time. ಆದರೆ ವ್ಯಾಧಿ ಹೇಳುತ್ತಿತ್ತು, ಇವರು ಯಾವ ಕ್ಷಣದಲ್ಲಿ ಬೇಕಾದರೂ ಸಾಯಬಹುದೆಂಬುದಾಗಿ. But as he was dying, ಅವರು ಸಾಯುವ ಸ್ಥಿತಿಯಲ್ಲಿದ್ದಾಗ one day he had a visitation to heaven. ಒಂದು ಸಾವಿರ ಪರಲೋಕಕ್ಕೆ ಹೋಗುವಂತ ಕೃಪೆಗೆ ಪಾತ್ರರಾದರು. There he saw an angel writing and writing and writing on scrolls. ಅಲ್ಲಿ ಒಬ್ಬ ದೇವದೂತನು ಒಂದು ಸುರುಳಿಯಲ್ಲಿ ಏನೋ ಬರೆಯುತ್ತಾ ಇದ್ದನು. He was writing about every person. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕುರಿತು ಆ ದೇವದೂತನು ಬರೆಯುತ್ತಿದ್ದನು. The name of the person, ಆ ವ್ಯಕ್ತಿಯ ಹೆಸರು, when he or she would be born, ಆತನಾಗಲೇ ಆಕೆಯಲ್ಲಿ ಯಾವಾಗ ಹುಟ್ಟುವಂಥದ್ದು, where, ಎಲ್ಲಿ, how, ಹೇಗೆ, and what they would do on earth. ಭೂಮಿಯಲ್ಲಿ ಅವರು ಏನು ಮಾಡಲಿಕ್ಕಿದ್ದಾರೆ. Yes, every action of every person was already written. ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಕೃತ್ಯಗಳು ಆಗಲೇ ಬರೆಯಲ್ಪಟ್ಟಿದ್ದವು. And how long they would live. ಎಷ್ಟು ಕಾಲ ಅವರು ಜೀವಿಸುವರು, Everything was being written. ಎಲ್ಲವೂ ಬರೆಯಲ್ಪಟ್ಟಿದ್ದವು. My father looked, ನನ್ನ ತಂದೆ ನೋಡಿದ್ರು, said, how long will I live? Look at this and say. ಇದನ್ನು ನೋಡಿ ಹೇಳು, ನಾನು ಎಷ್ಟು ಕಾಲ ಭೂಲೋಕದಲ್ಲಿ ಬದುಕುತ್ತೇನೆ ಎಂಬುದಾಗಿ. I'm not able to bear my agony. ಈ ನೋವನ್ನು ನಾನು ಸಹಿಸಿಕೊಳ್ಳಲಿಕ್ಕೆ ಅಸಾಧ್ಯ. This, my chest is burning. ನನ್ನ ಎದೆ ಉರಿಯುತ್ತಿದೆ. I'm suffering so bad. ನಾನು ಬಹಳ ಕಷ್ಟಪಟ್ಟು ವೇದನೆ ಅನುಭವಿಸುತ್ತಿದ್ದೆ. Tell me when I will die and come to heaven. ನಾನು ಯಾವಾಗ ಸತ್ತು ಸ್ವರ್ಗಕ್ಕೆ ಬರುತ್ತೇನೆ ಎಂಬುದಾಗಿ ತಿಳಿಸಿ ಎಂಬುದಾಗಿ ಹೇಳಿದರು. Of course the angel stood up. ಆ ದೇವತನು ಎದ್ದು ನಿಂತನು. And he said, son, ಮತ್ತೆ ಹೇಳಿದನು, ಮಗನೇ, you're not going to die now. ನೀನು ಈಗ ಸಾಯುವುದಿಲ್ಲ. You have to live long. ನೀನು ಬಹಳ ಕಾಲ ಬದುಕಬೇಕಾಗಿದೆ. He lived for 39 years after that. ಅದಾದ ನಂತರ ನನ್ನ ತಂದೆ 39 ವರ್ಷಗಳು ಬದುಕಿದ್ದರು. And it is then he brought God's love to millions of people. ಅದಾದ ನಂತರವೇ ದೇವರ ಪ್ರೀತಿಯನ್ನು ಲಕ್ಷಾಂತರ ಜನರಿಗೆ ನನ್ನ ತಂದೆ ಕೊಂಡು ತಂದರು. Everything about you is written. ನಿಮ್ಮ ಬಗ್ಗೆ ಎಲ್ಲವೂ ಬರೆಯಲ್ಪಟ್ಟಿದೆ.
Everything about you. ನಿಮ್ಮ ಬಗ್ಗೆ ಎಲ್ಲವೂ ಬರೆಯಲ್ಪಟ್ಟಿದೆ. Heaven has written that you will be a child of God. ನೀವು ದೇವರ ಮಗುವಾಗಿರುವುದಾಗಿ ಪರಲೋಕ ಬರೆಯಲ್ಪಟ್ಟಿದೆ. Heaven has written that you will be a partner with Jesus. ಯೇಸು ಕರಿತಾನೆ ಸೇವೆಯಲ್ಲಿ ನೀವು ಪಾಲುಗಾರರಾಗುತ್ತೀರೆಂಬುದಾಗಿ ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. And heaven has written the names of the millions of people who will be blessed through you, through Jesus Calls ministry. ನಿಮ್ಮ ಮುಖಾಂತರವಾಗಿ ಯೇಸು ಕರಿತಾನೆ ಸೇವೆ ಮುಖಾಂತರ ಲಕ್ಷಾಂತರ ಜನರು ಮುಟ್ಟಲ್ಪಡುತ್ತಾರೆ ಎಂಬುದಾಗಿಯೂ ಸಹ ಪರಲೋಕದಲ್ಲಿ ದಾಖಲಾಗಿದೆ. ಪ್ರಿಯರೇ, You may say, I'm not useful even to me. ನನಗೆ ನಾನು ಸ್ವಂತ ಸಹಾಯಕನಲ್ಲ ಎಂಬುದಾಗಿ ಹೇಳಬಹುದು. I'm not useful to my children. ನನ್ನ ಮಕ್ಕಳಿಗೂ ನಾನು ಸಹಾಯ ನೀಡುತ್ತಿಲ್ಲ. I'm not able to help my wife. ನನ್ನ ಹೆಂಡತಿಗೂ ನಾನು ಪ್ರಯೋಜನ ಇಲ್ಲ. But my friend, ಆದರೆ ಸ್ನೇಹಿತರೆ, as a partner with Jesus, ಯೇಸು ಕ್ರಿಸ್ತನಲ್ಲಿ ನೀವು ಪಾಲುಗಾರಾಗಿರುವುದರಿಂದ you are a blessing to millions of people. ನೀವು ಲಕ್ಷಾಂತರ ಜನರಿಗೆ ಆಶೀರ್ವಾದದಾಯಕವಾಗಿರುವಿರಿ. Never underestimate yourself. ಎಂದು ನಿಮ್ಮನ್ನು ನೀವು ತಿರಸ್ಕಾರ ಮಾಡಿಕೊಳ್ಳಬೇಡಿ. God has called you. ದೇವರು ನಿಮ್ಮನ್ನು ಕರೆದಿದ್ದಾನೆ. Jesus said, I have chosen you. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಯೇಸು ಹೇಳಿದ್ದಾನೆ. You have not chosen me. ನೀವು ನನ್ನನ್ನು ಆರಿಸಲಿಲ್ಲ. I have chosen you. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. Why? ಯಾಕೆ? To bear fruits. ಫಲ ಕೊಡ್ಲಿಕ್ಕೆ. To bless millions of people. ಲಕ್ಷಾಂತರ ಜನರನ್ನು ಆಶೀರ್ವದಿಸಲಿಕ್ಕೆ. Yes, through you millions are blessed. ನಿಮ್ಮ ಮುಖಾಂತರವಾಗಿ ಲಕ್ಷಾಂತರ ಜನರು ಆಶೀರ್ವಾದ ಕಂಡಿದ್ದಾರೆ. This morning tell yourself, I am not an useless person. ಮುಂಜಾನೆ ನಿಮಗೆ ಹೇಳಿಕೊಳ್ಳ್ರಿ, ನಾನು ಅಪ್ರಯೋಜಕನಲ್ಲ. I am a child of God. ನಾನು ದೇವರ ಮಗ ಮಗಳು. Never say you are useless. ನೀವು ಅಪ್ರಯೋಜಕ ಎಂದಾಗ ಎಂದು ಹೇಳಬೇಡ್ರಿ. You are called by God. ನೀವು ದೇವರಿಂದ ಕರೆಯಲ್ಪಟ್ಟಿದ್ದೀರಿ. Why? ಯಾಕೆ? To bear fruits. ಫಲ ಕೊಡ್ಲಿಕ್ಕೆ. Fruits that will remain. ನೆಲೆಗೊಳ್ಳುವಂತ ಫಲಗಳು. Together we are bringing millions of souls into heaven who will live forever. ಒಟ್ಟಾಗಿ ಸೇರಿ ನಾವು ಲಕ್ಷಾಂತರ ಜನರ ಪರಲೋಕಕ್ಕೆ ಕೊಂಡು ತರಲಿಕ್ಕೆ, ದೇವರು ಶಾಶ್ವತವಾಗಿ ಜೀವಿಸಲಿಕ್ಕೆ. Amen. ಆಮೆನ್. You are not an ordinary person. ನೀವು ಸಾಧಾರಣ ವ್ಯಕ್ತಿಗಳಲ್ಲ. From today, ಇಂದಿನಿಂದ in your family also, ನಿಮ್ಮ ಕುಟುಂಬದಲ್ಲಿಯೂ ಸಹ you will bear fruit. ನೀವು ಫಲ ಕೊಡುವಿರಿ. You will bear fruit. ನೀವು ಫಲ ಕೊಡುವಿರಿ. In your studies, you will bear fruit. ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಫಲ ಕೊಡುವಿರಿ. In your ministry, you will bear fruit. ನಿಮ್ಮ ಸೇವೆಯಲ್ಲಿಯೂ ನೀವು ಫಲ ಕೊಡುವಿರಿ. In your physical body, you will bear fruit. You will have a child. ನಿಮ್ಮ ದೈಹಿಕವಂತ ಶರೀರದಲ್ಲಿಯೂ ಸಹ ನೀವು ಫಲ ಕೊಡುವಿರಿ. ನಿಮಗೆ ಮಕ್ಕಳಾಗುವುದು. In your job, you will bear fruit. You will be promoted. ನಿಮ್ಮ ಉದ್ಯೋಗದಲ್ಲೂ ನೀವು ಫಲ ಕೊಡುವಿರಿ. ನೀವು ಪ್ರಮೋಷನ್ ಅನ್ನು ಸಹ ಕಾಣುವಿರಿ. In your business, you will be promoted. ನಿಮ್ಮ ವ್ಯಾಪಾರದಲ್ಲೂ ಸಹ ನಿಮಗೆ ಪ್ರಮೋಷನ್ ಸಿಕ್ಕುತ್ತದೆ. You will bear fruit. ನೀವು ಫಲ ಕೊಡುವಿರಿ. And then, ಅದಾದ ನಂತರ whatever you ask the Heavenly Father, ನೀವು ಪರಲೋಕದ ತಂದೆಯನ್ನು ಏನೇ ಬೇಡಿಕೊಂಡರೂ you will get an answer and a miracle from Him. ನೀವು ದೇವರಿಂದ ಅದ್ಭುತವನ್ನು, ಆಶೀರ್ವಾದವನ್ನು, ಉತ್ತರವನ್ನು ಹೊಂದುವಿರಿ. Jesus says this in John 15:16. ಯೋಹಾನ 15:16 ಯೇಸು ಕ್ರಿಸ್ತನು ಇದನ್ನೇ ಹೇಳಿದ್ದಾನೆ. And with that hope only Jabez prayed to God. ಆ ನಿರೀಕ್ಷೆಯೊಂದಿಗೆ ಯಾಬೇಚನು ದೇವರಲ್ಲಿ ಪ್ರಾರ್ಥಿಸಿದನು. He said, Almighty God, ಓ ಸರ್ವಶಕ್ತನಾಂತ ದೇವರೇ, bless me. ನನ್ನನ್ನು ಆಶೀರ್ವದಿಸು. Bless me. ನನ್ನನ್ನು ಆಶೀರ್ವದಿಸು. Bless me indeed. ನನ್ನನ್ನು ನಿಜವಾಗಲೂ ಆಶೀರ್ವದಿಸು. Every curse, every failure that you have gone through will be removed, and you will see only blessing after blessing after blessing in your life. ಎಲ್ಲಾ ಶಾಪಗಳು, ಎಲ್ಲಾ ಸೋಲುಗಳು ನೀವು ಕಂಡಂಥದ್ದು ಎಲ್ಲವೂ ಸಹ ತೆಗೆದು ಹಾಕಲ್ಪಟ್ಟು ಬರೀ ನಿಮ್ಮ ಜೀವಮಾನದಲ್ಲಿ ಆಶೀರ್ವಾದ, ಆಶೀರ್ವಾದ, ಆಶೀರ್ವಾದವನ್ನೇ ನೀವು ಕಾಣಲಿಕ್ಕಿದ್ದೀರಿ. You know why? ಯಾಕೆ ಗೊತ್ತೇ? Galatians 3:13 says, ಗಲಾತ್ಯ 3:13 ಹೇಳುತ್ತದೆ, Jesus became a curse for us, ಯೇಸು ಕ್ರಿಸ್ತ ನಿಮಗೋಸ್ಕರ ಶಾಪಗ್ರಸ್ತನಾದನು, so that we can be blessed. ನಾವು ಆಶೀರ್ವಾದ ಹೊಂದಲಿಕ್ಕೆ. You have lifted up the cross of Jesus through Jesus Calls to millions of people. ಯೇಸು ಕರೆತನ ಸೇವೆ ಮುಖಾಂತರವಾಗಿ ಲಕ್ಷಾಂತರ ಜನರಿಗೆ ಯೇಸು ಕ್ರಿಸ್ತನ ಶಿಲುಬೆಯನ್ನು ನೀವು ಎತ್ತಿ ಹಿಡಿದಿದ್ದೀರಿ. Millions of people's curses have been removed as we preach Jesus Christ, the cross and the crucified. ಲಕ್ಷಾಂತರ ಜನರು ಆಶೀರ್ವಾದ ಹೊಂದಿದ್ದಾರೆ ಶಿಲುಬೆ ಹಾಕಲ್ಪಟ್ಟಂತ ಯೇಸುವನ್ನು ಕುರಿತು ನಾವು ಪ್ರಸಂಗಿಸುವಾಗ. They have been free to receive blessings. ಅವರು ಆಶೀರ್ವಾದವನ್ನು ಪಡೆಯಲಿಕ್ಕೆ ಸಿದ್ಧರಾಗಿದ್ದಾರೆ. So this morning all those blessings will come upon you and remove every curse, every obstruction and every obstacle and failure. ಈ ಮುಂಜಾನೆ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಬರಲಿಕ್ಕಿದೆ. ಎಲ್ಲ ತಡೆಗಳು,
ಎಲ್ಲಾ ವಿಧವಾದಂಥ ಹೋರಾಟಗಳು ಎಲ್ಲವುಗಳಿಂದ ಬಿಡುಗಡೆ ಹೊಂದಿ And Jesus will come to you in his fullness. ಯೇಸು ಕ್ರಿಸ್ತನು ಆತನ ಪರಿಪೂರ್ಣತೆಯಿಂದ ನಿಮ್ಮಲ್ಲಿ ಬರಲಿಕ್ಕಿದ್ದಾನೆ. John 1:16 says, ಯೋಹಾನ 1:16 ಹೇಳುತ್ತದೆ, because of the fullness of Jesus, ಯೇಸು ಕ್ರಿಸ್ತನ ಪರಿಪೂರ್ಣತೆಯ ನಿಮಿತ್ತ we receive one blessing after another, one blessing after another. ನಾವು ಒಂದರ ಮೇಲೆ ಒಂದು ಆಶೀರ್ವಾದವನ್ನು ಹೊಂದುತ್ತಲೇ ಇರುತ್ತೇವೆ. Have you seen one failure after another? ಇದುವರೆಗೂ ಸೋಲಿನ ಮೇಲೆ ಸೋಲನೆ ಕಂಡಿದ್ದೀರಾ? One sickness after another. ಒಂದು ವ್ಯಾಧಿ ಮೇಲೆ ಮತ್ತೊಂದು ವ್ಯಾಧಿ, One loss after another. ಒಂದು ನಷ್ಟದ ಮೇಲೆ ಮತ್ತೊಂದು ನಷ್ಟ, One fighting after another. ಒಂದು ಜಗಳದ ಮೇಲೆ ಮತ್ತೊಂದು ಜಗಳ. From now on you will get one blessing after another. ಆದರೆ ಇಂದಿನಿಂದ ಒಂದು ಆಶೀರ್ವಾದ ಮೇಲೆ ಮತ್ತೊಂದು ಆಶೀರ್ವಾದವನ್ನ ನೀವು ಕಾಣಲಿಕ್ಕಿದ್ದೀರಿ. As the fullness of Jesus comes into you. ಯೇಸು ಕ್ರಿಸ್ತನ ಪರಿಪೂರ್ಣತೆ ನಿಮ್ಮಲ್ಲಿ ಬರುವಾಗ Bless me indeed. ನಿಜವಾಗ್ಲೂ ನನ್ನ ಆಶೀರ್ವದಿಸು. Father, ತಂದೆಯೇ, you are our everything, Lord. ನೀ ನಮಗೆ ಎಲ್ಲವೂ ಆಗಿದ್ದಿ ಸ್ವಾಮಿ. You are our everything. ನೀ ನಮಗೆ ಎಲ್ಲವೂ ಆಗಿದ್ದಿ. Even now this morning, ಈ ಮುಂಜಾನೆ ಈಗಲೂ ಸಹ look at your children. ನಿನ್ನ ಮಕ್ಕಳನ್ನ ನೋಡು. Every one of them. ಪ್ರತಿಯೊಬ್ಬರನ್ನ They have been called by you. ಅವರು ನಿನ್ನಿಂದ ಕರೆಯಲ್ಪಟ್ಟವರಾಗಿದ್ದಾರೆ. Called by you. ನಿನ್ನಿಂದ ಕರೆಯಲ್ಪಟ್ಟವರು. Now, Father, empower them with thy mighty Holy Spirit. ನಿನ್ನ ಅದ್ಭುತವಾದ ಪರಿಶುದ್ಧಾತ್ಮನ ಬಲದಿಂದ ಅವರನ್ನು ಆವರಿಸಿಕೋ. Fill every one of them with thy mighty Holy Spirit, Lord. ಪರಿಶುದ್ಧಾತ್ಮನ ಬಲದಿಂದ ಅವರನ್ನು ತುಂಬಿಸು. Surrender ourselves to the mighty Holy Spirit. ಪರಿಶುದ್ಧಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. God is coming into you now. ದೇವರು ಈಗ ನಿಮ್ಮಲ್ಲಿ ಬರಲಿಕ್ಕಿದ್ದಾನೆ. Open your heart and praise the ನಿಮ್ಮ Lord. ಹೃದಯವಂತ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. Tell him, thank you, Lord, for coming into me. ನನ್ನೊಳಗೆ ಬಂದದಕ್ಕೋಸ್ಕರ ವಂದನೆ ಕರ್ತನೆ ಎಂಬುದಾಗಿ ಹೇಳಿರಿ. Thank you, Lord. ವಂದನೆ ಕರ್ತನೆ. God is walking into you. ದೇವರು ನಿಮ್ಮೊಳಗೆ ಚಲಿಸುತ್ತಿದ್ದಾನೆ. It's no more you alone, ಇಂದು ನೀವು ಒಂಟಿಗರಲ್ಲ, but Christ in you. ಕರ್ತ ನಿಮ್ಮಲ್ಲಿದ್ದಾನೆ. Christ in you. ಕರ್ತ ನಿಮ್ಮಲ್ಲಿದ್ದಾನೆ. Christ in you. ನಿಮ್ಮಲ್ಲಿರುವಂತ ಕರ್ತನು. You have been chosen by ನೀವು God. ದೇವರಿಂದ ಆರಿಸಲ್ಪಟ್ಟಿದ್ದೀರಿ. Your name is written in heaven. ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. You are called by God. ನೀವು ದೇವರಿಂದ ಕರೆಯಲ್ಪಟ್ಟಿದ್ದೀರಿ. Now he is filling you with himself. ಈಗ ಆತನಿಂದ ನಿಮ್ಮನ್ನು ತುಂಬಿಸುತ್ತಿದ್ದಾನೆ. Receive the Lord Holy Spirit. ಪರಿಶುದ್ಧಾತ್ಮನಾದ ಕರ್ತನನ್ನು ಸ್ವೀಕರಿಸಿರಿ. Be filled. ತುಂಬಿಸಲ್ಪಡಿರಿ. Be filled. ತುಂಬಿಸಲ್ಪಡಿರಿ. Be filled ತುಂಬಿಸಲ್ಪಡಿರಿ. by the power of the Holy Spirit. ಪರಿಶುದ್ಧಾತ್ಮನ ಬಲದಿಂದ. Holy Spirit. ಪರಿಶುದ್ಧಾತ್ಮನೇ. Lord Holy Spirit. ಪರಿಶುದ್ಧಾತ್ಮನೇ. The Spirit of Jesus. ಯೇಸುವಿನ ಆತ್ಮವೇ, Enter into everyone. ಪ್ರತಿಯೊಬ್ಬರನ್ನ ಪ್ರವೇಶಿಸು. Let there be resurrection ಪುನರುತ್ಥಾನ ಉಂಟಾಗಲಿ. in every soul, ಎಲ್ಲ ಆತ್ಮಗಳಲ್ಲಿ, in everybody's mind, ಎಲ್ಲರ ಮನಸ್ಸಿನಲ್ಲಿ, in everybody's body. ಎಲ್ಲರ ದೇಹದಲ್ಲಿ Resurrect them right ಅವರನ್ನು now. ಈಗಲೇ ಪುನರುಜ್ಜೀವಿತಗೊಳಿಸು. Joy, ಆನಂದ, joy, ಆನಂದ, joy, ಆನಂದ. and God's life. ದೇವರ ಪ್ರೀತಿ Let it flow into them now. ಅವರಲ್ಲಿ ಈಗ ಹರಿದು ಬರಲಿ. Let it flow into them now. ಅವರಲ್ಲಿ ಈಗಲೇ ಹರಿದು ಬರಲಿ. Your life, let it flow into everybody right ನಿನ್ನ now. ಜೀವ ಪ್ರತಿಯೊಬ್ಬರಲ್ಲಿ ಈಗಲೇ ಹರಿದು ಬರಲಿ. Fill, Lord. ತುಂಬಿಸು ಕರ್ತನೆ. Fill, Lord. ತುಂಬಿಸು ಕರ್ತನೆ. Let their bodies be filled with the power of the Holy ಅವರ ದೇಹ Spirit. ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಡಲಿ. Let their minds be filled with the presence of the Almighty God. ಅವರ ಮನಸ್ಸು ದೇವರ ಪರಿಶುದ್ಧ ಪ್ರಸನ್ನತೆಯನ್ನು ತುಂಬಿಸಲ್ಪಡಲಿ. Let their spirits be full of God's ಅವರ joy. ಆತ್ಮ ದೇವರ ಆನಂದದಿಂದ ತುಂಬಿಸಲ್ಪಡಲಿ. Joy. ಆನಂದ. Come on, laugh and praise the Lord. ನಗುತ್ತಾ ದೇವರನ್ನ ಸ್ತೋತ್ರ ಮಾಡಿರಿ. Rejoice. ಉಲ್ಲಾಸಿಸಿರಿ. Rejoice. ಉಲ್ಲಾಸಿಸಿರಿ. God is filling you now. ದೇವರು ನಿಮ್ಮನ್ನ ತುಂಬಿಸುತ್ತಿದ್ದಾನೆ. God is filling you now. ದೇವರು ನಿಮ್ಮನ್ನ ತುಂಬಿಸುತ್ತಿದ್ದಾನೆ. Something supernatural is happening now. ಅದ್ವಿತೀಯವಾದ ಕಾರ್ಯ ಸಂಭವಿಸುತ್ತಿದೆ. God is coming into you. ದೇವರು ನಿಮ್ಮೊಳಗೆ ಬರುತ್ತಿದ್ದಾನೆ. Open your mouth and rejoice. ಬಾಯಿ ತೆರೆದು ಉಲ್ಲಾಸಿಸಿರಿ. If he makes you laugh, laugh and praise God. ನಿಮ್ಮನ್ನ ನಗುವಂತೆ ಮಾಡುವುದಾದರೆ ನಕ್ಕು ದೇವರನ್ನು ಸ್ತೋತ್ರ Thank ಮಾಡಿರಿ. you, ವಂದನೆ Lord. ಕರ್ತನೆ. You are God. ನೀನು ದೇವರು. You are filling me. ನೀನು ನನ್ನನ್ನು ತುಂಬಿಸುತ್ತಿದ್ದಿ. Hallelujah. ಹಾಲೆಲೂಯಾ. Rejoice. ಉಲ್ಲಾಸಿಸಿರಿ. Rejoice. ಉಲ್ಲಾಸಿಸಿರಿ. Rejoice. ಉಲ್ಲಾಸಿಸಿ. Rejoice. ಸಂತೋಷಿಸಿ. Your body is becoming the temple of the Holy Spirit. ನಿಮ್ಮ ದೇಹ ಪರಿಶುದ್ಧಾತ್ಮನ ಗರ್ಭ ಗುಡಿಯಾಗುತ್ತಿದೆ. Be filled with God. ದೇವರಿಂದ ತುಂಬಿಸಲ್ಪಡಿರಿ. Be filled with God. ದೇವರಿಂದ ತುಂಬಿಸಲ್ಪಡಿರಿ. Be filled with
God. ದೇವರಿಂದ ತುಂಬಿಸಲ್ಪಡಿರಿ. Every sin is going. ಎಲ್ಲಾ ಪಾಪ ಹೋಗುತ್ತಿದೆ. Every curse is going. ಎಲ್ಲಾ ಶಾಪ ಹೋಗುತ್ತಿದೆ. Every pain is going. ಎಲ್ಲಾ ನೋವು ಹೋಗುತ್ತಿದೆ. Every guilt is going. ಎಲ್ಲಾ ಅಪರಾಧ ಹೋಗುತ್ತಿದೆ. Every obstruction and oppression is going. ಎಲ್ಲಾ ತಡೆಗಳು ಬಾಧೆಗಳು ಹೋಗುತ್ತಿದೆ. God is filling you now. ದೇವರು ನಿಮ್ಮನ್ನು ತುಂಬಿಸುತ್ತಿದ್ದಾನೆ. Receive. ಹೊಂದಿಕೊಳ್ಳಿರಿ. Receive God. ದೇವರನ್ನು ಹೊಂದಿಕೊಳ್ಳಿರಿ. God's unlimited power is coming into you. ದೇವರ ಅಪರಿಮಿತವಾದ ಶಕ್ತಿ ನಿಮ್ಮಲ್ಲಿ ಬರುತ್ತಿದೆ. Rejoice and receive God. ಉಲ್ಲಾಸಿಸಿ ದೇವರನ್ನು ಸ್ವೀಕರಿಸಿ. Rejoice and receive God. ಉಲ್ಲಾಸಿಸಿ ದೇವರನ್ನು ಸ್ವೀಕರಿಸಿ. Rejoice and receive God. ಉಲ್ಲಾಸಿಸಿ ದೇವರನ್ನು ಹೊಂದಿಕೊಳ್ಳಿರಿ. Fill, Lord. ತುಂಬಿಸು ಕರ್ತನೆ. Fill everybody's body. ಪ್ರತಿಯೊಬ್ಬರ ದೇಹವನ್ನು ತುಂಬಿಸು. Fill everybody's soul. ಪ್ರತಿಯೊಬ್ಬರ ಆತ್ಮವನ್ನು ತುಂಬಿಸು. Fill everybody's spirit. ಪ್ರತಿಯೊಬ್ಬರ ಆತ್ಮವನ್ನು ತುಂಬಿಸು. Let them speak with a heavenly tongue. ಪರಲೋಕದ ಭಾಷೆನ ಪ್ರತಿಯೊಬ್ಬರು ಮಾತನಾಡಲಿ. Let them see vision. ಅವರು ದರ್ಶನಗಳನ್ನು ಕಾಣಲಿ. Let them prophesy. ಅವರು ಪ್ರವಾದನೆ ನುಡಿಯಲಿ. Let them be sanctified. ಅವರು ಪವಿತ್ರತೆ ಕಾಣಲಿ. Full of the Holy Spirit. ಪರಿಶುದ್ಧಾತ್ಮನಿಂದ Transform everybody. ಪ್ರತಿಯೊಬ್ಬರನ್ನ ರೂಪಾಂತರಗೊಳಿಸು. Bless, Lord. ಆಶೀರ್ವದಿಸು. Thank you for blessing everybody. ಆಶೀರ್ವದಿಸೋದಕ್ಕೋಸ್ಕರ ವಂದನೆ.